ಇನ್ನೊಂದು ಭಾಳ ಚೆನ್ನಾಗಿದೆ. ಹಾಗಾದ್ರೆ ನಾನು ಪ್ರಮಾಣ ಎಷ್ಟಿರಬೇಕು ಕೆಲಸದ್ದು? ನಾನು ಸ್ವಲ್ಪ ಅದರ ಬರೀ ದೈವನೇ ಮಾಡೋದಾದರೆ ನನ್ನ ಕೆಲಸ ಯಾಕಿರಬೇಕು? ಅದಕ್ಕೆ ಹೇಳ್ತಾರೆ 584 ಎಲ್ಲಕಂ ನಿನಗಿಲ್ಲ ಕರ್ತವ್ಯದ ಅಧಿಕಾರ, ಎಲ್ಲಕಂ ನಿನಗಿಲ್ಲ ಕರ್ತವ್ಯದ ಅಧಿಕಾರ, ಇಲ್ಲದೆಯೂ ಇಲ್ಲ ನಿನಗೂ ಹೊರೆಯ ಪಾಲು, ಸಲ್ಲಿಸಾದನಿತ ಮಿಕ್ಕುದು ಪಾಲಿಗನ ಪಾಡು, ವಲ್ಲನವನ್ನ ಅರೆನಚ್ಚ ಮಂಕುತಿಮ್ಮ. ಎಲ್ಲಕಂ ನಿನಗಿಲ್ಲ ಕರ್ತವ್ಯದ ಅಧಿಕಾರ, ಎಲ್ಲ ನೀನೇ ಮಾಡೋಕ್ಕೆ ಹೋದ್ರೆ ಆಗಲ್ಲ. ಆ ವಿಧಿ ಒಂದು ಇದೆಯಲ್ಲ, ಎಲ್ಲಕಂ ಮಾಡ್ತೀನಿ, ಎಲ್ಲ ನಾನೇ ಮಾಡ್ತೀನಿ ಅನ್ನುವಂಥ ಅಧಿಕಾರ ನನಗಿಲ್ಲ. ಇಲ್ಲದೆಯೂ ಇಲ್ಲ ನಿನಗೂ ಹೊರೆಯ ಪಾಲು, ನಂದೇನೂ ಜವಾಬ್ದಾರಿ ಇಲ್ಲ, ಅವನಿಗೆ ಕೊಟ್ಟಿದ್ದೀನಿ ಪೂರ್ತಿ ಅನ್ನೋ ಹಂಗೂ ಇಲ್ಲ. ಅದು ಹೇಗಿದೆ ನೋಡಿ, ಬೇಡ ಅಂದರೆ ಬಿಡಲ್ಲ, ಪೂರ್ತಿ ಬಿಡ್ತೀನಿ ಅಂದರೂ ಆಗಲ್ಲ, ಪೂರ್ತಿ ಪಡ್ಕೊಳ್ತೀನಿ ಅಂದರೂ ಆಗೋಲ್ಲ, ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂದ್ರೆ ಆಗೋಲ್ಲ, ಎಲ್ಲ ಕೆಲಸ ಭಗವಂತನ ಮೇಲೆ ಬಿಡ್ತೀನಿ ಅಂದರೂ ಆಗಲ್ಲ. ಅದಕ್ಕೆ ಹೇಳ್ತಾರೆ ಇಲ್ಲದೆಯೂ ಇಲ್ಲ ನಿನಗೂ ಹೊರೆಯ ಪಾಲು, ನಿನಗೂ ಹೊರೆಯ ಪಾಲಿದ್ದೇ ಇದೆ. ಸಾಧನಿತ, ನಿನ್ನ ಕಡೆಯಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಸಲ್ಲಿಸು, ಕೆಲಸ ಮಾಡು, ಮುಂದೆ ಮಿಕ್ಕುದು ಪಾಲಿಗನ ಪಾಡು. ಇದ್ದಾನಲ್ಲ ಪಾಲಿಗ ಮೇಲೆ, ದೊಡ್ಡ ಪಾಲಿಗ, ಎಲ್ಲದ್ರಲ್ಲೂ ಪಾಲಿಟ್ಟು ಕೂತಿದ್ದಾನಲ್ಲ ಅವನು ಪಾಡೋದು. ನಿನ್ನ ಕಡೆಯಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಸಲ್ಲಿಸು, ಸಾಧನಿತ, ನಿನ್ನ ಕೈಯಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಸಲ್ಲಿಸು, ಮಿಕ್ಕುದು ಪಾಲಿಗನ ಪಾಡು, ವಲ್ಲೆನವನ್ ಅರೆನಚ್ಚ ಮಂಕುತಿಮ್ಮ. ಇದು ಭಾಳ ದೊಡ್ಡ ಮಾತು. ಅವನು ಇಷ್ಟಪಡಲ್ಲ, ವಲ್ಲನವನು ಬೇಡ ಅಂತಾನೆ. ಯಾರಿಗೆ? ಅರೆನಚ್ಚ. ಯಾರು ಅರ್ಧ ನಂಬ್ಕೊಂಡಿದ್ದಾರೋ ಅವ್ರನ್ನ ಹಚ್ಕೊಳ್ಳಲ್ಲ, ಅವನು ಪೂರ್ತಿ ನಂಬ್ಕೊಂಡು ಅವ್ರು ಮಾತ್ರ ಮಾಡ್ತಾನೆ. ಅರ್ಧಂಬರ್ಧ ನಂಬ್ಕೊಂಡು ಇದ್ದಾನೋ ಇಲ್ಲೋ ದೇವರು, ನಾವೇನೋ ಅರ್ಜಿ ಹಾಕಿದ್ದೀವಿ, ಅವನು ಬಿಸಿ ಇದ್ದರೆ ಭಗವಂತ ನಮ್ಮ ನೋಡದೆ ಹೋದರೆ, ಈ ಯಾವಾಗ ಅರೆನಚ್ಚ ಅಂತ ಬರುತ್ತೋ ಅದಕ್ಕೆ ಹೇಳ್ತಾರೆ ವಲ್ಲನವನ್ನ ಅರೆನಚ್ಚ ಮಂಕುತಿಮ್ಮ. ಅರ್ಧಂಬರ್ಧ ನಂಬ್ಕೊಂಡು ಅವ್ರನ್ನ ಭಗವಂತ ಒಪ್ಕೊಳ್ಳೋದಿಲ್ಲ. ಪೂರ್ತಿ ನಂಬ್ಕೋ, ನಿನ್ನ ಕೈಯಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕೆಲಸ ಮಾಡು, ಸಲ್ಲಿದಾತನಿತ ಮಿಕ್ಕುದು ಪಾಲಿಗನ ಪಾಡು. ಪೂರ್ತಿ ನಂದೇ ಅಂತೂ ಇಲ್ಲ, ಪೂರ್ತಿ ಅವಂದೇ ಅಂತೂ ಇಲ್ಲ, ನನ್ನ ಪಾಡಿನ ಕೆಲಸನ ಮಾಡ್ತಾನೆ ಇರಬೇಕು. ಅರ್ಜುನಿಗೊಂದು ಪ್ರಶ್ನೆ ಬಂತು, ಮತ್ತು ದೈವ ಇಷ್ಟು ಪ್ರಬಲವೇ ಆಗಿದ್ದರೆ ನಾನು ಯಾಕೆ ಕೆಲಸ ಮಾಡಬೇಕು? ಶರಣಾಗತಿ ಕೊಟ್ಬಿಡ್ತೀನಿ, ತೊಗೊಂಡು ಹೋಗ್ರಪ್ಪ, ನೀನೇ ಮಾಡ್ಕೋಪ ಎಲ್ಲನೂ ಅಂತ ಹೇಳ್ತೀನಿ. ಮತ್ತು ನಾನು ಮಾಡಿದ್ದಕ್ಕೆ ಹೆಂಗೂ ಅರ್ಥ ಇಲ್ಲಲ್ಲ, ಕೊನೆಗೆ ಅವನೇ ತೆಗೆದು ಹಾಕ್ತಾನೆ. ಅದಕ್ಕೆ ಉತ್ತರ ಎಷ್ಟು ಚೆನ್ನಾಗಿದೆ ಅಂದರೆ ಅವನು ಹೇಳ್ತಾನೆ, ನೋಡಪ್ಪ ನೀನು ಕೆಲಸನೇ ಮಾಡದಿದ್ದರೆ ನೀನು ಪುಣ್ಯ ಪಾಪ ಬರೋದು ಹೇಗೆ? ಅಕೌಂಟ್ ಓಪನ್ ಮಾಡಿದ್ರೆ ತಾನೇ ಕ್ರೆಡಿಟು ಡೆಬಿಟು. ಅಕೌಂಟ್ ಓಪನ್ ಮಾಡಿದ್ರೆ ಕ್ರೆಡಿಟ್ ಡೆಬಿಟ್ ಎಲ್ಲಿ ಬರುತ್ತೆ? ನೀನು ಕೆಲಸ ಮಾಡಿದಾಗ ನಿನಗೆ ಪುಣ್ಯ ಪಾಪ ಬರುತ್ತೆ. ಮತ್ತು ನನ್ನ ಜೀವನವನ್ನು ಉನ್ನತಿ ತೊಗೊಂಡು ಹೋಗಬೇಕಾದ್ರೆ ಊರ್ಜಿತಕ್ಕೆ ಒಂದು ವ್ಯವಹಾರ ಅಂತ ಹೇಳಿದಲ್ಲ, ನಿನ್ನ ಜೀವನ ಪರಿಷ್ಕಾರ ಆಗಬೇಕಾದ್ರೆ, ಸಂಸ್ಕಾರ ಆಗಬೇಕಾದ್ರೆ ಕೆಲಸ ಮಾಡಬೇಕು. ಅದರಿಂದ ಕೆಲಸ ಮಾಡು. ಕೆಲಸ ಮಾಡಿದಾಗ ನಿನಗೆ ಪಾಪ ಪುಣ್ಯ ಆಗುತ್ತೆ, ಯಾವುದು ಧರ್ಮ ಯಾವುದು ಅಧರ್ಮ ಅಲ್ಲ ಅಂತ ಗೊತ್ತಾಗುತ್ತೆ. ಅದನ್ನು ಯಾವ ರೀತಿ ಮಾಡಬೇಕು? ನಿನ್ನ ಅಧಿಷ್ಠಾನ ಇದೆಯಲ್ಲ, ನೀನು ಏನು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಹಾಕ್ಕೊಂಡಿದ್ದಿ, ನಿನ್ನ ಪರಿಸ್ಥಿತಿ ಏನಿದೆಯೋ ಅದರ ಪ್ರಕಾರ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ವಿಚಾರ ಮಾಡು. ಆಗ ಧರ್ಮಕ್ಕೆ ಅಥವಾ ಅಧರ್ಮಕ್ಕೆ ನೀನು ಹೊಣೆಗಾರ ಆಗ್ತೀಯ. ಅದನ್ನು ಪೆಟ್ಟು ತಲೆಗೆ ಬಿದ್ದಾಗ ನಿನ್ನ ಮುಂದೆ ಜೀವನ ಸಂಸ್ಕಾರ ಆಗುತ್ತೆ, ಮಾಡಲೇಬೇಕು. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಪುರುಷ ಸ್ವತಂತ್ರ ಇದ್ದಾನೆ? ಮನುಷ್ಯ ಸ್ವತಂತ್ರತೆ ಅವನು ಎಷ್ಟು ಮಟ್ಟಿಗಿದೆ? ಇದೊಂದು ಉದಾಹರಣೆ ಕೊಡ್ತಾರೆ DVG, ಐ ಥಿಂಕ್ ಅನ್ಪ್ಯಾರಲಲ್ಡ್ ಉದಾಹರಣೆ. 533 533 ಎಷ್ಟು ಸುಂದರ ಉದಾಹರಣೆ ಅದು. ಪುರುಷ ಸ್ವತಂತ್ರನೋ ದೈವ ವಿಧಿ ಪರವಶನೋ, ಎರಡೂ ಇನಿತಿನಿತುಳ್ಳ ತೋಳಿನಂತಿಹನೋ, ತಿರುಗುವುದು ಮಡಿಸುವುದು ತೋಳ ಮೈಕಟ್ಟಿನಲ್ಲಿ ನರನಂತು ಮಿತಶಕ್ತ ಮಂಕುತಿಮ್ಮ. ಎಷ್ಟು ಸುಂದರ ಉದಾಹರಣೆ ಅಂದರೆ ಅದಕ್ಕಿಂತ ಬಿಯಾಂಡ್ ದಟ್ ಐ ಕಾಂಟ್ ಥಿಂಕ್ ಆಫ್ ಇಟ್. ಅಷ್ಟು ಚೆನ್ನಾಗಿ. ಪುರುಷ ಸ್ವತಂತ್ರನೋ ದೈವ ವಿಧಿ ಪರವಶನೋ, ಅವನು ಪೂರ್ತಿ ಸ್ವತಂತ್ರ ಆಗಿದ್ದಾನೋ ಅಥವಾ ದೈವ ವಿಧಿಯೊಳಗೆ ಪರವಶನಾಗಿಬಿಟ್ಟಿದ್ದಾನೋ, ಅವನು ಬೇರೆ ಹಾದಿ ಇಲ್ವೋ? ಅದಕ್ಕೆ ಹೇಳ್ತಾರೆ ಎರಡೂ ಇನಿತಿನಿತುಳ್ಳ ತೋಳಿನಂತಿಹನು. ಎಷ್ಟು ಉದಾಹರಣೆ ಅದ್ಭುತ ಅನಿಸುತ್ತೆ ನನಗಂದರೆ, ಎರಡೂ ಇರುವಂಥ ನಮ್ಮ ತೋಳಿನ ಹಾಗಿದ್ದಾನೆ ಅಂತ. ನಮ್ಮ ತೋಳು ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬರೀತಾರೆ ಅವರು. ತಿರುಗುವುದು ಮಡಿಸುವುದು ತೋಳ ಮೈಕಟ್ಟಿನಲ್ಲಿ. ಕೈ ತಿರುಗಿಸುತ್ತೆ, ತೋಳು ಮಡಚುತ್ತೆ, ಚಾಚುತ್ತೆ, ಏನಾದರೂ ಮಾಡುತ್ತೆ, ಆದರೆ ದೇಹ ಬಿಟ್ಟು ಹೋಗಲ್ಲ. ಎಷ್ಟು ಚೆಂದ ನೋಡಿ ಅದು. ಕೈ ಏನೇ ಮಾಡಿದರೂ ಕೂಡ ದೇಹದ ಚೌಕಟ್ಟಿನೊಳಗೆ ಇರಬೇಕದು. ಅದಕ್ಕೆ ಅಲುಗಾಡುವ ಸ್ವಾತಂತ್ರ್ಯ ಇದೆ, ಆದರೆ ದೇಹ ಕಿತ್ಕೊಂಡು ಹೋಗುವಂಥ ಅಧಿಕಾರ ಇಲ್ಲ. ಅದಕ್ಕೆ ಹೇಳ್ತಾರೆ ತಿರುಗುವುದು ಮಡಿಸುವುದು ತೋಳ ಮೈಕಟ್ಟಿನಲ್ಲಿ ನರನಂತು ಮಿತಶಕ್ತ ಮಂಕುತಿಮ್ಮ. ನರ ಹಾಗೆ ಮಿತಶಕ್ತ, ಶಕ್ತನಾಗಿದ್ದಾನೆ, ಶಕ್ತಿಗೆ ಮಿತಿ ಇದೆ. ಅದು ನೆನೆಸ್ಕೋಬೇಕು ನಾವು. ಮನುಷ್ಯ ಪ್ರಯತ್ನ ಅಂತೆ ಮಿತಿಯಾದದ್ದು ಅಂತ. ಪ್ರತಿಯೊಂದು ಕೆಲಸ ಮಾಡುವಾಗ ಕರ್ಮದ ದಾರಿಯಲ್ಲಿ 3 ಹಂತಗಳಿದ್ದಾವೆ ಅಂತ ಮುಂದೆ ಬರುವಂಥದ್ದು. 3 ಹಂತಗಳು: ಪ್ರಾರಂಭ, ಪ್ರವರ್ತನ ಮತ್ತು ಪರಿಣಾಮ ಅಂತ. ನೋಡಿ, ಯಾವುದೇ ಕೆಲಸ ಮಾಡಬೇಕಾದ್ರೂ ಬರುವಂಥದ್ದು ಇದು. ಮೊದಲು ಪ್ರಾರಂಭ ಮಾಡಬೇಕು ಕೆಲಸ, ಪ್ರವರ್ತನ ಬೆಳೆಸ್ಕೊಂಡು ಹೋಗುವಂಥದ್ದು, ಅದರ ಪರಿಣಾಮ ಏನಾಯಿತು ಅಂತ 3ನೇದು. ಈ 3 ಹಂತಗಳಲ್ಲಿ ಕರ್ಮ ಆಗ್ತದೆ. ಮೊದಲನೇದು ನೋಡಿ, ಪ್ರಾರಂಭ ಮತ್ತು ಪ್ರವರ್ತನ ಬಹುಶಃ ಪುರುಷನ ಕೈಯಲ್ಲಿ ಇರುವಂಥದ್ದು, ಮನುಷ್ಯನ ಕೈಯಲ್ಲಿ ಇರುವಂಥದ್ದು.
ಕೆಲಸ ಪ್ರಾರಂಭ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ? ವಿಚಾರ ಮಾಡ್ತೀವಿ, ಮಾಡ್ಬೋದಾ, ಮಾಡೋಕ್ಕಾಗತ್ತಾ ನಮ್ಮ ಕಡೆಯಿಂದ, ಎಲ್ಲ ಪರೀಕ್ಷೆ ಮಾಡ್ತೀವಿ. ಪ್ರಾರಂಭ ಮಾಡಿ ಅದು ಬೆಳೆಸ್ಕೊಂಡು ಹೋಗುವಂಥದ್ದು. ಅದೆಷ್ಟು ಚೆಂದ ಗೊತ್ತಾ? ಮೊದಲು ಪ್ರಾರಂಭ ಇದೆಯಲ್ಲ, ಅದು ಜ್ಞಾನ ಕ್ಷೇತ್ರಕ್ಕೆ ಸೇರಿದಂಥದ್ದು. ಜ್ಞಾನಕ್ಕೆ ಸೇರಿದಂಥದ್ದು. ನಾನು ಮಾಡ್ಬೋದಾ ಕೆಲಸ, ಇದನ್ನು ನನ್ನ ಮಿತಿಯೊಳಗಿದೆಯಾ, ಆ ಕೆಲಸದ ಬಗ್ಗೆ ನನಗೆ ವಿಷಯ ಗೊತ್ತಿದೆಯಾ ಅಂತೆಲ್ಲ ಸಂಗ್ರಹ ಮಾಡಿಕೊಂಡಾಗ ಪ್ರಾರಂಭ ಮಾಡುವಂಥದ್ದು ನನ್ನ ಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು. ಮುಂದೆ ಪ್ರವರ್ತನ ಇದೆಯಲ್ಲ, ಬೆಳೆಸ್ಕೊಂಡು ಹೋಗುವಂಥದ್ದು, ಅದು ಕ್ರಿಯೆಗೆ ಸಂಬಂಧಪಟ್ಟಂಥದ್ದು. ಮೊದಲನೇದು ಜ್ಞಾನ ಕ್ಷೇತ್ರ, ಎರಡನೇದು ಕ್ರಿಯಾಕ್ಷೇತ್ರ, ಆ್ಯಂಡ್ ಮೂರನೇದು ಪರಿಣಾಮ ಏನಾಗುತ್ತೆ ಅನ್ನೋ ದೈವ ಕ್ಷೇತ್ರ. ಮೊದಲು ಎರಡು ಮನುಷ್ಯನ ಕಡೆ ಇರುವಂಥದ್ದು, ಚಿಂತೆ ಮಾಡುವಂಥದ್ದು, ಜ್ಞಾನ ಮೊದಲು ಶುರು ಆಗ್ತದೆ, ಅದಾದಮೇಲೆ ಕ್ರಿಯೆ ಶುರು ಆಗ್ತದೆ. ಜ್ಞಾನ ಕ್ರಿಯೆ ಮಾಡುವಂಥ ಕರ್ಮ ಸಫಲ ಆಯಿತೋ ಇಲ್ಲೋ ಅನ್ನುವಂಥದ್ದು ಅದು ದೈವಕ್ಕೆ ಬಿಟ್ಟಂಥದ್ದು, ಅದು ಮೂರನೇ ಹಂತ. ಅದನ್ನು ಇಷ್ಟು ಚಂದ ಹೇಳ್ತಾನೆ ಕೃಷ್ಣ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಕರಣಂ ಕರ್ಮಕರ್ತೇತಿ ತ್ರಿವಿಧ ಕರ್ಮಸಂಗ್ರಹ. ಜ್ಞಾತ, ಜ್ಞಾನ, ಜ್ಞೇಯ ಎಂಬ ಈ ಮೂರು ವಿಧಗಳು ಕೂಡ ಕರ್ಮಕ್ಕೆ ಪ್ರೇರಕರಾಗಿದ್ದಾವೆ. ಆ ಪದಗಳನ್ನು ತುಂಬ ಚೆಂದ ಅನಲೈಸ್ ಮಾಡ್ತಾರೆ. ಕರ್ತ, ಕರಣ, ಕ್ರಿಯೆ ಈ ಮೂರು ಕರ್ಮದ ಸಂಗ್ರಹಗಳು, ಅರ್ಥಾತ್ ಈ ಮೂವರ ಸಂಯೋಗದಿಂದ ಕರ್ಮಗಳು ನಡೀತಾವೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗಿದೆ ಅಂತ. DVG ಉದಾಹರಣೆ ಕೊಡಬೇಕು. ಒಂದು ಎಷ್ಟು ಸುಲಭದ ಉದಾಹರಣೆ ಕೊಡ್ತಾರೆ ಇವರು ಅಂದರೆ, ಈಗ ನೆಲವು ಗೆಲುವು ಇಲ್ಲ, ಈಗ ಫ್ರಿಜ್ ಅಂತ ಅನ್ಕೋಬೇಕಷ್ಟೇ ನಾವೀಗ. ನೆಲವು ಅಂತಿರ್ತಿತ್ತು ಮೇಲೆ, ಹಗ್ಗದಲ್ಲಿ ಕಟ್ಟು ಹಾಕೋರು, ಇರಬೇಕಿರ ಬರಬಾರ್ದು, ಮೇಲೆ ಯಾರಿಗೂ ಸಿಗಬಾರ್ದು ಅಂತ ಕಟ್ಟಬೇಕು ಅದನ್ನು. ನೆಲುವಿನ ಮೇಲೆ ಪಾತ್ರೆಯಲ್ಲಿ ಒಂದು ಮುಚ್ಚಿಟ್ಟ ಪಾತ್ರೆಯಲ್ಲಿ ಲಾಡು ಇದೆ, ತಾಜಾ ಲಾಡು ಮಾಡಿ ಇಟ್ಟಿದ್ದಾರೆ ಅಲ್ಲಿ. ಇದು ತಿಳಿಯಲ್ಪಡುವ ವಿಷಯ. ಎಷ್ಟು ಚಂದ ಭಾಷೆ ಡಿವಿಷನ್. ಇದು ತಿಳಿಯಲ್ಪಡುವ ವಿಷಯ ಜ್ಞೇಯ, ತಿಳಿಯಬೇಕಾದಂಥ ವಿಷಯ ಜ್ಞೇಯ ಅಂತ. ಯಾವ ವಿಷಯ ತಿಳ್ಕೋಬೇಕು ಅಂತಿದೆಯೋ ಅದು ಜ್ಞೇಯ. ಈಗ ಲಾಡು ಇದೆ ಅಂತ ತಿಳ್ಕೊಳ್ಳೋದು, ಅದು ಹುಡುಗನಿಗೆ ಗೊತ್ತಾಗ್ತದೆ ಅಲ್ಲಿ ಲಾಡು ಇದೆ ಅಂತ, ಅವನು ಜ್ಞಾತ. ಯಾವನಿಗೆ ಆ ಜ್ಞಾನ ಸಿಕ್ತೋ ಅವನು ಜ್ಞಾತ. ತಿಳಿಯಬೇಕಾದ ವಸ್ತು ಜ್ಞೇಯ, ತಿಳ್ಕೊಂಡವನು ಜ್ಞಾತ. ಅವನಿಗೆ ಹೆಂಗೆ ಗೊತ್ತಾಯ್ತಿದು? ಆ ತಿಂಡಿಯಿಂದ ಹೊರಟಂಥ ಸುವಾಸನೆ ಎಲ್ಲ ಕಡೆ ಹಾರು ಬಂದು ಅವನ ಮೂಗಿನೊಳಗೆ ಸೇರಿ ಬುದ್ಧಿಗೆ ಹೋಗಿ ಆ ಬುದ್ಧಿ ಇಂದ್ರಿಯ ಪ್ರಚೋದನೆ ಮಾಡ್ತು, ಉಂಡಿಯಲ್ಲಿದೆ, ಲಾಡು ಅಲ್ಲಿದೆ ಅಂತ ಗೊತ್ತು. ಈ ಕರ್ಮ ಇದೆಯಲ್ಲ, ಯಾವುದರ ಮೂಲಕ ಇಂದ್ರಿಯ ಮುಟ್ತೋ ಅದು ನಮಗೆ ಜ್ಞಾನ. ಲಾಡು ಅಲ್ಲಿದೆ, ಇರಬೇಕಾದಂಥ ವಸ್ತು ಅದು ಜ್ಞಾತ, ಅದನ್ನು ಗೊತ್ತಿರಬೇಕಾದಂಥ ಜ್ಞೇಯ, ತಿಳ್ಕೊಬೇಕಾದಂಥ ವಸ್ತು. ತಿಳ್ಕೊಂಡವನಿದ್ದಾನಲ್ಲ ಹುಡುಗ, ಅವನು ಗೊತ್ತಾಗ್ತ ಅವನಿಗೆ ಹಿಂಗಿದೆ ಅಂತ ಜ್ಞಾತ. ಗೊತ್ತಾದದ್ದು ಹೇಗೆ ಅವನಿಗೆ? ಈ ಇಂದ್ರಿಯಗಳ ಮೂಲಕ ಬಂದಂಥದ್ದು, ಅದು ಜ್ಞಾನ. ಈ ಮೂರೂ ಸೇರಿದಾಗ ಮಾತ್ರ ಕೊನೆಗೆ ಏನಾಗ್ತದೆ ಅಂದರೆ ಲಡ್ಡು ಲಪಟಾಯಿಸುವ ಕ್ರಿಯೆ ನಡೀತದೆ ಅಂತ. ಲಪಟಾಯಿಸುವ ಕ್ರಿಯೆ ನಡೀತದೆ ಅಂತ ಅದು ಇನ್ನು ಬೇರೆ ಪದ ಉಪಯೋಗಿಸ್ತಾರೆ ಅವರು, ಲಡ್ಡು ಲಾತಸ್ಕರ ಕ್ರಿಯೆ ಅಂತ. ಲಪಟಾಯಿಸುವ ಕ್ರಿಯೆ ನಡೀತದೆ ಅಂತ. ಈ ಮೂರು ಬೇಕಲ್ಲ. ಯಾವುದೇ ಕೆಲಸ ಮಾಡಬೇಕಾದ್ರೂ ನೋಡಿ, ಮೊದಲು ಯಾವುದು ವಸ್ತು ತಿಳಿಬೇಕು ಅನ್ನುವಂಥದ್ದಿದೆ, ತಿಳ್ಕೊಳ್ಳುವಂಥವನಿದ್ದಾನೆ, ತಿಳ್ಕೊಳ್ಳುವಂಥ ಪ್ರಕ್ರಿಯೆ, ಈ ಮೂರು ಇರಬೇಕು. ಅದನ್ನು DVG ಎಷ್ಟು ಚಂದ ಹೇಳ್ತಾರೆ. 151 ದೈವವೆನಿಸಿರುತ್ತೆ ವಿಶ್ವ ಪ್ರಕೃತಿ ಶಕ್ತಿಯಲ್ಲಿ, ಜೀವ ವಾಸನೆಗಳಲ್ಲಿ ಪೂರ್ವಕೃತವೆನಿಸಿ, ಧೀವರ್ತನೆಯಲ್ಲಿ ಪೌರುಷವೆನಿಸಿ ಪರಸತ್ವ ತ್ರೈವಿಧದೊಳಗಿರುತ್ತಿಹುದು ಮಂಕುತಿಮ್ಮ. ಮೂರು ರೀತಿ ಇರ್ತದೆ ಅಂತ ದೈವ ಹೇಗಿರ್ತದೆ. ದೈವವೆನಿಸಿರುತ್ತೆ ವಿಶ್ವ ಪ್ರಕೃತಿಯ ಶಕ್ತಿಯಲ್ಲಿ. ಇಡೀ ವಿಶ್ವ ಪ್ರಕೃತಿ ಹಿಂದಿರುವಂಥ ಶಕ್ತಿ ಯಾವುದು ಅನ್ನುವಂಥದ್ದು ದೈವನ ನಡೆಸುವಂಥದ್ದು. ಜೀವ ವಾಸನೆಗಳಲ್ಲಿ ಪೂರ್ವಕೃತ ಎನಿಸಿ, ಪ್ರತಿಯೊಂದು ಮನುಷ್ಯನ ಜೀವ ಇದೆಯಲ್ಲ, ಆ ವಾಸನೆಗಳಲ್ಲಿ ಹಿಂದೆ ಬಂದಂಥ ಎಷ್ಟೋ ವಾಸನೆಗಳೊಳಗೆ ಇದು ನನಗೆ ಪೂರ್ವಕೃತ ಅಂತ ಅನ್ನಿಸ್ತು. ಧೀವರ್ತನೆಯಲ್ಲಿ ಪೌರುಷವೆನಿಸಿ ಪರಸತ್ವ, ಧೈರ್ಯದಿಂದ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಮುನ್ನುಗ್ಗಿ. ಆ ಧೀವರ್ತನೆ ಇದೆಯಲ್ಲ, ಅದು ಪೌರುಷ ಅನ್ನುವಂಥದ್ದು ಪರಸತ್ವ ಆ ರೂಪದಲ್ಲಿದೆ. ತ್ರೈವಿಧದೊಳಗೆ ಇರುತ್ತಿಹುದು ಮಂಕುತಿಮ್ಮ. ಆ ದೈವ ಅನ್ನುವಂಥದ್ದೇ ಮೂರು ರೂಪದಲ್ಲಿ ಇರ್ತದೆ ಅಂತ. ವಿಶ್ವ ಪ್ರಕೃತಿ ಶಕ್ತಿಯೊಳಗೆ ದೈವ ಇರ್ತದೆ, ಪೂರ್ವಕೃತ ವಾಸನೆಯೊಳಗೆ ದೈವ ಇದೆ, ಆಮೇಲೆ ಕೊನೆಗೆ ಅವನ ಧೀವರ್ತನೆ ಹೋರಾಡುವಂಥ ಛಲ ಇದೆಯಲ್ಲ ಅದರೊಳಗೂ ದೈವ ಮೂರು ರೀತಿಯಲ್ಲಿ ಇರ್ತದೆ ಅಂತ. ಅದು ನೋಡಬೇಕಾದ ಹೇಗೆಂದರೆ, ದೈವ ತಿಳಿಯಬೇಕಾದಂಥ ವಸ್ತು, ಅದು ನಮಗೆ ಜ್ಞೇಯ. ಈ ಪೂರ್ವಕೃತ ಜೀವ ವಾಸನೆ ಇದೆಯಲ್ಲ, ಎಷ್ಟೊಂದು ಅನುಭವ ಆಗಿ 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 ಬಂದಿದೆ ನಮಗೆ, ಅದು ಜ್ಞಾನ. ಇಷ್ಟು ಪರಿಣಾಮ ಆಗಿ ಇಷ್ಟು ವರ್ಷ ಜನ್ಮಾಂತರಗಳು ಬಂದಂಥದ್ದು ಅನುಭವ ಇದೆಯಲ್ಲ, ಅದನ್ನು ಜ್ಞಾನ ಕೊಡುತ್ತೆ. ಕೊನೆಗೆ ಆ ಧೀವರ್ತನೆ ಇದೆಯಲ್ಲ, ಹೋರಾಡುವಂಥ ಮನುಷ್ಯ ಪ್ರಯತ್ನ, ಅದು ಜ್ಞಾತ. ಅದರ ಮೂಲಕ ನನಗೆ ಜ್ಞಾನ ಆಗುವಂಥದ್ದು. ಧೀವರ್ತನೆಯಿಂದ, ಮನುಷ್ಯ ಪ್ರಯತ್ನದಿಂದ ನನಗೆ ಜ್ಞಾನ ಸಿಗುತ್ತೆ. ಆ ಜ್ಞಾನದ ಮೂಲಕ ಜ್ಞೇಯ ಕೈಗೆ ಸಿಗುತ್ತೆ. ಈ ಮೂರು ಇರಬೇಕು ಅಂತ.